ನಾಡಿನ ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರ. ಏನೋ ನಿನ್ನೆಯ ದಿನ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಏನು ರಾಜ್ಯದ ಮುಖ್ಯಮಂತ್ರಿ ಅವರಿಗಾರು ಅವರಿಗೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ಇವತ್ತೆಲ್ಲ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿ ಅವರಾಗಿದ್ದರೆ ಸಾಕಷ್ಟು ಸಂಘಟನೆಯನ್ನು ಮಾಡಿ ಇವತ್ತು ಪಕ್ಷನ ಕಟ್ಟಿ ಇವತ್ತು ತಾವು ಕೂಡ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ಅದೇ ರೀತಿಯಾಗಿ ಇವತ್ತು ನಾಡಿನಲ್ಲಿ ಭಾಳಷ್ಟು ರೈತರ ಸಂಕಷ್ಟದಾಗದಾರ. ರೈತರ ದಿನನಿತ್ಯ ಆತ್ಮಹತ್ಯೆ ಮಾಡ್ಕೋತಾರು. ಇಡೀ ದೇಶದಾಗ 2ನೇ ನಂಬರ್ ರಾಜ್ಯ ಇವತ್ತು ಕರ್ನಾಟಕ. ಮಳೆಗಾಲ ಕೂಡ ಈ ಸಲ ಭಾಳಷ್ಟು ಕೊರತೆ ಆಗ್ತಕ್ಕಂಥ ಸಂದರ್ಭ ಐತಿ. ಬರಗಾಲ ಕೂಡ ಪ್ರಾರಂಭ ಆಗೈತಿ. ನಿರಂತರವಾಗಿ ರೈತರ ಸಂಕಷ್ಟದಾಗದಾರ. ಇವತ್ತು ವಿದ್ಯುತ್ ಸಮಸ್ಯೆಯಾಗಿ ಸಾಕಷ್ಟು ಲೋಡ್ ಸೆಟ್ಟಿಂಗ್ ಅಂದ್ರೆ ಭಾಳಷ್ಟು ರೈತರಿಗೆ ತೊಂದರೆ ಆಗತ್ತೆ. ಯಾಕಂದ್ರೆ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾಗಿ ಟ್ರಾನ್ಸ್ಫಾರ್ಮರ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಎಲ್ಲ ರೀತಿಯಿಂದ ಬೆಳೆ ಒಣಗ್ತಾ ಇದ್ದಾವೆ. ಹಲವಾರು ಇವತ್ತು ಸರಿಯಾಗಿ ರೈತರುಗಳು ಬೀಜ ಹಾಕ್ಯಾರ ಭೂಮಿ ಒಳಗೆ, ಮತ್ತು ಕೂಡ ಬಿತ್ತನಕ್ಕೆ ಬೀಜ ಬೇಕಾಗಿದ್ದಾವೆ. ಇವೆಲ್ಲ ಯೂರಿಯಾ ಸಮಸ್ಯೆ ಐತಿ. ಹಲವಾರು ನಾಡಿನ ರೈತರ ನನ್ನ ಜ್ವಲಂತ ಸಮಸ್ಯೆಗಳು ಅದಾವು. ದಯವಿಟ್ಟು ತಾವು ಇಡೀ ನಾಡಿನ ರೈತ ದೇವರುಗಳ ಕಡೆ ಭಾಳಷ್ಟು ಲಕ್ಷ್ಯ ಕೊಡ್ತಕ್ಕಂಥದ್ದು ಆಗುತ್ತೆ. ಯಾಕಂದ್ರೆ ರೈತರು ಭಾಳಷ್ಟು ತೊಂದರೆ ಒಳಗದಾರ. ಆ ತೊಂದರೆಯನ್ನು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಏನು DK ಶಿವಕುಮಾರ್ ಸಾಹೇಬರಾಗಿರಿ, ತಾವು ಈ ಕಡೆ ಲಕ್ಷ್ಯ ವಹಿಸಿ ರೈತರ ಪ್ರತಿಯೊಂದು ಸಂಕಷ್ಟಕ್ಕೆ, ಈ ಬರಗಾಲ ಇರಲಿ ಮತ್ತೊಂದು ಸಂಕಷ್ಟ ಇರಲಿ, ಎಲ್ಲ ಸಂಕಷ್ಟಕ್ಕೆ ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ. ನೀವಾದರೂ ಕೂಡ ಬೆಳೆದಂಥ ಶ್ರಮಕ್ಕೆ ತಕ್ಕಂತೆ ಬೆಳೆದಂಥ ಬೆಳೆಗೆ ಬೆಲೆ, ಯೋಗ್ಯವಾದ ಬೆಲೆಯನ್ನು ಕೊಡಿಸ್ತಕ್ಕಂಥದ್ದು ಕೂಡ ದೊಡ್ಡ ಪಾತ್ರನ ತಾವೆಲ್ಲ ಈಗ ಜವಾಬ್ದಾರಿ ಹೊರಬೇಕಾಗ್ತೈತಿ. ಯಾಕಂದ್ರೆ ಹಿಂದೆ ನಾವು ಬೇಕೋ ತಗೊಂಡ್ರೆ ಇಲ್ಲ, ಇನ್ನು ಮುಂದಿನ ಸಲ ಈಗ ಬದಲಾವಣೆ ಆಗ್ಬೇಕೈತೆ. ಸಾಕಷ್ಟು ಲಕ್ಷಾಂತರ ಇವತ್ತು 10 ಲಕ್ಷ ಗಂಟಲೆ ಮಕ್ಕಳು ಎಜುಕೇಷನ್ ಕಲ್ತ ನಿರುದ್ಯೋಗಕ್ಕಾಗಿ ಮೊನ್ನೆ ಒಬ್ಬ ರೈತ ಒಬ್ಬ ಯುವಕ ನಿರುದ್ಯೋಗಿ ಆತ್ಮಹತ್ಯೆ ಮಾಡ್ಕೋತಾನ. ಅವ್ರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಇವತ್ತು ಸಾಲಿ ಕಲ್ತ ಹುಡುಗರ ಅವ್ರು ದಿವಸಕ್ಕಿಲ್ಲ 3-4 ಜನ ಇಡೀ ರಾಜ್ಯವ್ಯಾಪಿ ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನ ನಿಲ್ಲಬೇಕಪ್ಪ ಅಂದ್ರೆ 2,80,000 ಏನು ಹುದ್ದೆಗಳ ತಮ್ಮ ಈಗ 5-8-10 ವರ್ಷದಿಂದ ಏನು ಖಾಲಿ ಆಗಿದಾವು, ಅವ್ನ ತಕ್ಷಣ ಇವತ್ತಿಂದ ಅವನು ಭರ್ತಿ ಮಾಡ್ಕೋತಕ್ಕಂಥ ಚಟುವಟಿಕೆಗಳು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಎಲ್ಲರೂ ಕೂಡ ತಾವು ಜವಾಬ್ದಾರಿ ಹೊತ್ತ ಈ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಬೇಕು. ದಯವಿಟ್ಟು ತಾವೇನಾದರೂ ನಿರ್ಲಕ್ಷ್ಯತನ ಮಾಡಿರಪ್ಪ ಅಂತಂದ್ರೆ ನೀರಾವರಿ ಯೋಜನೆಗಳು ಭಾಳಷ್ಟು ವಿಳಂಬ ಇದ್ದಾವೆ. 10 ವರ್ಷದಿಂದ ನೀರಾವರಿ ಯೋಜನೆಗಳಾಗಿಲ್ಲ. ಸಾಕಷ್ಟು ರೈತರ ಸಂಕಷ್ಟದಾಗದಾರ. ಎಲ್ಲ ರೀತಿಯಿಂದ ಸಂಕಷ್ಟದಾಗದಾರ. ನಮ್ಮನ್ನು ಯಾರೂ ಕೂಡ ಸುಧಾರಣೆ ಮಾಡಿಲ್ಲ 79 ವರ್ಷದಿಂದ. ಈಗಾದರೂ DK ಶಿವಕುಮಾರ್ ಅವರ ಹೆಂಗೆ ತಮ್ಮ ಪಕ್ಷನ ಕಟ್ಟಾಕ ಚಾಲೆಂಜ್ ತಗೊಂಡು ಇವತ್ತು ಅಧಿಕಾರ ಮುಖ್ಯಮಂತ್ರಿಗಾಗಿ ತಾವು ಪ್ರಯತ್ನ ಮಾಡಿದ್ರಿ. ಈ ಜನರ ಸೇವೆ ಕೂಡ ಮಾಡಿ ಈ ನಾಡಿನ ಜನರನ್ನು ರಕ್ಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಚ್ಚರಿಕೆ ಮತ್ತು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀವಿ.